ಪಾಠ ಕೇಳಿ ಅಂತೆ ಬೆಂಚ್ ಮೇಲೆ ಹ್ಯಾಪಿ ಹೋಳಿ ಅಂತ ಬರ್ಕೊಂಡ್ ಕೂತವ್ರೆ ನನ್ನ ಫ್ರೆಂಡ್ಸು. ಸರ್ ನೋಡಿದ್ರೆ ಅಟೆಂಡೆನ್ಸ್ ಹಾಕ್ತವ್ರೆ. ಏನಿದು ಬದುಕು. ಇವ್ರು ನನ್ನ ಗೆಳೆಯರು. ಗೈಸ್ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಟೀ ಕುಡಿಯಕ್ ಬಂದಿದ್ದೀವಿ. ನಂಗೇನೆ ಗುಲ್ಕೊಂಡ್ ತಗೋತಾ ಇದೀವಿ. ಫಸ್ಟ್ ಟೈಮ್ ತಿಂತಾ ಇದೀವಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ದೀವಿ. ನಮ್ ಕಾಲೇಜ್ ಎದುರುಗಡೆನೆ ತಿಂತಾ ಇದೀವಿ ಗೈಸ್. ಬ್ರೆಡ್ ಮತ್ತೆ ಗುಲ್ಕನ್ ಜೊತೆಲಿ ಕಾಫಿ. ಗೈಸ್ ಪ್ರಶಾಂತ್ ತಗೊಂಡ ಫಸ್ಟ್ ಒನ್ ಟೇಸ್ಟ್ ಹೇಗಿದೆ ಅಂತ ಅವ್ನ್ ತಿಂದು ಹೇಳ್ತಾನೆ. ಬೆಸ್ಟಾ? ಎಷ್ಟು ಕೊಡ್ತೀಯ ರೇಟಿಂಗು? 5. ಇವಾಗ ಇನ್ನೊಬ್ಬ ಮಚ್ಚಿನ ಕೇಳೋಣ. ಏನ್ ಮಾಡ್ತಾ ಇದ್ದಾರೆ ನಿಮಗ್ ಗೊತ್ತಾಗುತ್ತೆ. ನಾ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ. ಸ್ವಲ್ಪ ನನಗೆ ಸ್ವೀಟ್ ಜಾಸ್ತಿ ಐತೆ ಅನಿಸ್ತು, ಬಟ್ ಚೆನ್ನಾಗಿದೆ, ತಿನ್ಬೋದು. ಬೆಸ್ಟಾ? ಚೆನ್ನಾಗಿದೆ. ರೇಟಿಂಗ್ ಎಷ್ಟು ಕೊಡ್ತೀಯ? ನಾನು 4 ಕೊಡ್ತೀನಿ. 5 ನಾನು ತಗೊಂಡಿದ್ದೀನಿ. ನಾನು ತಿಂತಾ ಇರ್ತೀನಿ ಗೈಸ್, ಇದೆಲ್ಲ ನನಗೆ ಮಾಮೂಲಿ. ಚೆನ್ನಾಗಿದೆ, ಬಟ್ ಹೆವಿ ಸ್ವೀಟ್ ಇದೆ. ಇವಾಗ ಸದ್ಯಲ್ಲ ಇವಾಗ ತಿಂತಾ ಇದ್ದೀನಿ. ಗೈಸ್ ಗುಲ್ಕನ್ ತಿಂದಾಯ್ತು. ಇವಾಗ ಟೀ ಕುಡಿಯೋಣ ಅಂತ ಇದ್ದು, ಸ್ವೀಟ್ ಜಾಸ್ತಿ ಆಗಿರೋ ಕಾರಣ ಟೀ ಕುಡಿಯೋದು ಆಗ್ತಾ ಇಲ್ಲ. ಬೇರೆ ಏನಾದ್ರು ಟ್ರೈ ಮಾಡೋಣ. ಬೇರೆ ಎಲ್ಲ ಬರೀ ಸ್ವೀಟ್ಸೇ ಇದೆ. ಇವಾಗ ಬೇರೆ ಎಲ್ಲಾದ್ರೂ 11 ದಿನಕ್ಕೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು. ಗೈಸ್ ಇದೇ ನೋಡಿ ನಮ್ ಕಾಲೇಜು. 2 ತಗೋ, 2 ಸಾಕು. ಟೇಸ್ಟ್ ಕಲ್ ಕಲರ್ ತಗೊಳ್ಳೋ. ಗೈಸ್ ಲೇಸ್ ತಿನ್ನಕ್ ಬಂದಿದೀವಿ, ಸ್ವಲ್ಪ ಖಾರ ಇರ್ಲಿ ಅಂತ. ಎಲ್ಲ ಗಾಳಿ ತುಂಬಿಟ್ಟಿರ್ತಾರೆ, ಒಳಗಡೆ ಏನಿರಲ್ಲ. ತಗೊಳ, ಯೋಚನೆ ಮಾಡ್ತಾ ಇದೆಯಲ್ಲ. ಏನ್ ತರಬೇಕು ಸರ್? ಅವನು ಫೋನ್ ಎಲ್ಲ ಕೂಗಲೇ ಊಟಕ್ಕಂತ ನಾವೇ ಊಟ ಮಾಡ್ತಾರೆ ಊಟ ಏನಂತ ನಾಳೆ ಗೈಸ್ ಈಗ ಲೇಸ್ ತಿನ್ಕೊಂಡು ಹೀಗೆ ಊಟ ಬರ್ತಾ ಇದೀವಿ. ಮತ್ತೆ ಊಟ ಕೊಡ್ತಾನೆ ಇವಾಗ. ನಾನು ಲೇಸ್ ಮತ್ತೆ ಬಂದು ತೋರ್ತಿದ್ದೀನಿ. ಮತ್ತೆ ನಮ್ಮ ಮತ್ತೆ ಊಟ ಕೊಡಿಸ್ತಾನೆ. ಸರ್ ಯಾರಾದ್ರೆ ನಮ್ ಸಾರ್ ಸರ್ ನಮ್ಮ ಇಲ್ಲ ನಾವ್ ಇವತ್ತು ಊಟ ಮಾಡಲ್ಲ. ಆಕ್ಚುಲಿ ಇದೇ ಸಾಕಾಯ್ತು ಇವತ್ತು. ನಾ ಗುಂಪು ಹೆವಿ ಸ್ವೀಟ್ ಇತ್ತು, ನಂಗಂತೂ ತಿನ್ನಕ್ ಆಗಿಲ್ಲ. ಅದಕ್ಕೆ ಸ್ವಲ್ಪ ಖಾರ ತಿಂತಾ ಇದೀವಿ. ಇದೇ ಬರಲೇ ಗೈಸ್ ನಮ್ ಸರ್ಗೆ ಟ್ಯಾಕ್ಸ್ ಹಾಕ್ತಿವಿ ಇವತ್ತು. ಗೈಸ್ ಇವಾಗ ನಮ್ ಸರ್ ಜೊತೆ ಬಂದ್ರು, ನಮ್ ಸರ್ ಜೊತೆಲಿ ಊಟಕ್ಕೆ ಹೋಯ್ತಾ ಇದೀವಿ. ಅವರೇ ಸ್ಪಾನ್ಸರ್ಸ್. ಸರ್ ಎಲ್ಲಿ ಊಟ ಮಾಡೋಣ? ಶೆಟ್ಟಿ ಲಂಚ್ ಕರ್ಕೊಂಡು ಹೋಗ್ತಾ ಇದಾರೆ. ಅನ್ನ ಸಾಂಬಾರು 30 ರೂಪಾಯಿಗೆ ಆಯ್ತು ಅಚ್ಚೆ. ಚೆನ್ನಾಗಿರುತ್ತೆ. 30 ರೂಪೀಸು ಚೆನ್ನಾಗಿರುತ್ತೆ. ತುಂಬಾ ರೈಸ್ ಜಾಸ್ತಿ ಕೊಡ್ತಾರೆ, ಸಾಂಬಾರು ಚೆನ್ನಾಗಿರುತ್ತೆ. ಗಾಯ್ಸ್ ಸ್ಮಾಲ್ ಕ್ಲಾರಿಫಿಕೇಶನ್, ಗಣೇಶ್ ಲಂಚ್ ಹೋಮ್ ಬಂದಿವಿ. ನೀರನ್ ಮಾಡಮ್ಮ.
ಹೇಳಕ್ ಏನಿದೆ ಅನ್ನ ಸಾಂಬಾರು ಟೇಸ್ಟ್ ಹೆಂಗೈತೆ ಹೇಳು, ಟೇಸ್ಟ್ ಹೆಂಗೈತೆ ಹೇಳು, ಅದೇ ಸ್ವಲ್ಪ ಅದೇ ಕಂಟೆಂಟ್. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಗೈಸ್ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಯ್ತಾ ಇದೀವಿ. ಮನೆಗೆಲ್ಲ ತೋರಿಸಿದೆ. ಹಾಸ್ಟೆಲ್ ಹೋಯ್ತಾ ಇದೀವಿ ಗೈಸ್. ಪ್ರಶಾಂತ್ ಮನೆಗೆ ಹೋಗ್ತಾನೆ. ಊಟ ವಾರದಲ್ಲಿ ಒಂದೇ ದಿನ ಊಟ ಚೆನ್ನಾಗಿ ಕೊಡೋದು ನಮ್ಮ ಹಾಸ್ಟೆಲಲ್ಲಿ. ಅದು ಇವತ್ತೇ ಲೇಟ್ ಆಗಿ ಹೋಗ್ತಾನೆ. ಊಟ ಮಿಸ್ ಮಾಡ್ಕೊಂಡ. ಆದ್ರೂ ಮಧ್ಯಾಹ್ನ ಊಟ ಮಾಡಿದೀವಿ ಅನ್ನ ಸಾಂಬಾರು. ಸಿಕ್ಸ್ ಪ್ಯಾಕ್ ದಪ್ಪ ಆಗ್ಬೇಕಲ್ವಾ? ಸ್ವಲ್ಪ ದಪ್ಪ ಆಗ್ಬೇಕು ಗೈಸ್. ತುಂಬಾ ಸಣ್ಣ ಇದೀವಿ. ಸಿಕ್ಕಾಬಿಟ್ಟೆ ಬಿಸಿಲು. ಕಣ್ಣೆ ಓಪನ್ ಮಾಡಕ್ ಆಗದೆ ಇರೋ ವಸ್ತು ಬಿಟ್ರು ಗೈಸ್. ನಾಳೆ ನಾಳಿದ್ದು 2 ದಿನ ರಜೆ ಇದೆ. ಎಡಿಟ್ ಮಾಡ್ಬಿಟ್ಟು ಟೈಮ್ ಎಡಿಟ್ ಮಾಡಕ್ಕೆ. ಪ್ರಶಾಂತ್ ನಾಳೆ 2 ದಿನ ರಜೆ ಐತಲ್ಲ, ಏನಪ್ಪ ಮಾಡ್ತೀಯ ಮನೇಲಿ? ತಿನ್ನು ಮಲಿಕೋ. ಆಮೇಲೆ ಮಲಿಕೋ. ಮಂಡೇನು ಸೇಮ್. ಮಂಡೇ ಕಾಲೇಜಿಗೆ ಬರಲ್ಲ? ಮಂಡೇ ಬರ್ತೀನಿ. ಸಂಡೇ ಬರ್ತ. ಈಗಲೇ ಇನ್ನೇನಾದ್ರು ಹೇಳಪ್ಪ. ನೀಗೆ ತಾನೇ ಇರ್ತಾ ಇದ್ದಾನೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಳಲ್ಲ? ಫೈನಾನ್ಷಿಯಲಿ ತುಂಬಾ ಯೂಟ್ಯೂಬಿಗೆ ಫೈನಾನ್ಷಿಯಲ್ ನೋಡ್ಬೇಕು. ನಡಿ ತಗೋ ಜೊತೆ, ನನ್ಗೊಂದ್ ಜೊತೆ ಕೊಡ್ಸಿದೆ. ನೀನ್ ತಗೋ ಬಟ್ಟೆನಾ? ಅಲ್ಲ, ಪಾಕೆಟ್ ಮನಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಪಾಕೆಟ್ ಮನಿ ಬಂದ್ರೆ ಖಂಡಿತ ತಗೋತೀವಿ, ತಗೊಳ್ಳೋ ಪ್ರಯತ್ನ ಮಾಡ್ತೀವಿ. ಗೈಸ್ ನಡ್ಕೊಂಡು ಹೋಗ್ತಾ ಇದೀವಿ. ಅಂತಾರ ಸಿಕ್ಕಾಪಟ್ಟೆ ಬಿಸಿಲು. ಬೇಸಿಗೆಗಾಲ ಆಚೆ ಬರೋಕೆ ಆಗೋದಿಲ್ಲ. ಈಗ ಆಟೋದಾಗ ದುಡ್ಡು ಕೊಡ್ಬೇಕಾಯ್ತು. ಗೈಸ್ ಇವಾಗ ಪ್ರಶಾಂತ್ ಹೊರಡ್ತಾ ಇದ್ದಾನೆ. ಕಳ್ಸೋಣ, ಬಸ್ಸಲ್ಲಿ ಹೋಗ್ಬೇಕು ನಮ್ಮೂರಿಗೆ. ಬಾಯ್, ಗೈಸ್ ನಮ್ ಸರ್ ನಮ್ಮನ್ನ ಹುಡ್ಕೊಂಡು ಇಲ್ಲಿ ಹಾಸ್ಟೆಲ್ ವರ್ಗು ಬಂದ್ಬಿಟ್ಟವ್ರೆ. ಏನಕ್ಕಂದ್ರೆ ಚಾರ್ಜರ್ ಕೊಟ್ಬಿಟ್ಟು ಹೋಗೋದಕ್ಕೆ. ಸರ್ ಎಲ್ಲಿಗೆ ಹೋಗ್ತಾ ಇದೀರಾ? ಈಗ ನಮ್ ಸರ್ ಜೊತೆ ಕೆಲವು ಕರ್ಕೊಂಡ್ ಹೋಗ್ತಾವ್ರೆ, ಹೋಯ್ತಾ ಇದೀವಿ. ಮಚ್ಚ ನಾನ್ ಹೆಲ್ಮೆಟ್ ಹಾಕಿದ್ರೆ ಏನಿಲ್ಲ, MG ರೋಡಲ್ಲಿ ಹೋಗ್ತಾ ಇದೀವಿ ಗೈಸ್. ಬಂದು ಸರ್ ಬೆಂಗಳೂರಿಗೆ ಹೋಗ್ತಾರಂತೆ. ಕಾಫಿ ಕೆಫೆಗೆ ಬಂದಿದೀವಿ, ಟೀ ಕುಡಿಯೋಣ ಅಂತ.